5-6 ವರ್ಷ ಹಿಂದೆ ಮೋದಿ ಹಾಕೊಂಡು ಹೋದವ್ರದ್ದು ಪರಿಸ್ಥಿತಿ ಹೇಗೆ ನಾಯಿ ಕೊಟ್ರು ಬೇಡ, ತೊಡೆ ಮಂದಿ ಹೇಳ್ತಿದ್ದ. ಯಾಕಂದ್ರೆ ಆವಾಗ ಇವ್ರು ಮೋದಿ ಆಗ್ಬೇಕಾದ್ರೆ ಬಳಿ ಮತ್ತೆ ಉಂಗುರ, ಬ್ರೇಸ್ಲೈಟು, ಚೈನಾ ಎಲ್ಲ ಸಂಬಂಧಿಕರು ಹಾಕಿರ್ತಿರೋ. ಅಂದ್ರೆ ಹಾಕೋದು ಇರ್ತಿದಲ್ಲ ಆ ಕಡೆ. ಅವ್ರದ್ದು ಮೋದಿ ಆಗ್ಬೇಕಾದ್ರೆ ಇವ್ರು ಹಾಕೋದು. ಆವಾಗ ಇವ್ರ ಪಾಪ ಹಾಕೊಂಡು ಹೋದ್ರು. ಆವಾಗ ಚಿನ್ನದ ರೇಟ್ ಇಟ್ಟಿತ್ತು 25,000 ರೂಪಾಯಿ ಇತ್ತು. ಹೇಗೆ ಅವ್ರ ಮೋದಿ ಸ್ಟಾರ್ಟ್ ಆಗಿದೆ. ಈಗಿನ ರೇಟ್ ಇಟ್ಟು ಚಿನ್ನದ್ದು 1,20,000. ಅವ್ರು ಹಾಕಿದ್ 25,000 ರೂಪಾಯಿಗೆ 1 ತೊಲಿಗೆ. ಹೇಗೆ 1 ತೊಲಿಗೆ 1,20,000. ಅವ್ರು ಕೊಡೋ ಚಿನ್ನ ಆದ್ರು ಮಾರ್ಕೊಂಡರು, ಇವ್ರಿಗೆ ಹಾಕುವ ಅಂದೇ ಆದ್ರೆ ಅದು ಹಾಕದ್ 1-2-3 ತಿಂಗಳಿಗೆ ಅಡವಿಗೆ ಇಟ್ಕೊಂಡು ಹೋಯ್ದೆ ಅವ್ರಿಗೆ. ಇವ್ರ ಕೈಯಲ್ಲಿ ಏನಿಲ್ಲ, ತಗೊಬರೋ ಪರಿಸ್ಥಿತಿನೂ ಇಲ್ಲ. ಇವ್ರಿಗೆ ಹಾಕೊಡ್ಬೇಕಲ್ಲ, ಎಲ್ಲರೂ ಮರ್ಯಾದೆ ಹೋಗ್ತಿದ. ದುಡ್ಡು ತರೋದರಿ ಇಲ್ಲಿಂದೆ. ದೀಪಾವಳಿ ಬಂತು, ಆ ಹಬ್ಬ ಬಂತು, ಈ ಹಬ್ಬ ಬಂದಿಗೆ 1 ಪೈಸನೂ ಕೈಲಿಲ್ಲ. ಸಾಲ ಮಾಡ್ಕೊಂಡು ದೀಪಾವಳಿ ಮಾಡ್ರಿ ಎಷ್ಟೋ ಜನ. ಈಗ ಇದು ಮೋದಿ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ತಲೆ ಮನೆ ಕೈ ತಗೊಳ್ಳೋದೇ. ಮಾರೋಕೇನಿಲ್ಲ, ಅವ್ರು ಹಾಕ ಚಿನ್ನ ಮಾರ್ಕ ತಿಂದ. ಸಾಲ ಮಾಡಿದ್ರು ಸಂಘ ಸಾಲ ಹಂಗಿತ್ತ ತುಂಬಲ್ಲ. ಬ್ಯಾಂಕ್ ಸಾಲ ಅಂತ ನೋಟಿಸ್ ಬರ್ತೀವಿ ಮನೆಗೆ. ಇಂಥದ್ರಲ್ಲಿ ಇವ್ರು ಮೋದಿ ಸ್ಟಾರ್ಟ್ ಆಗಿದೆ. ಚಿನ್ನ ಇಲ್ಲಿಂದೇ ಮಾಡುದು. ಬೊಬ್ಬೆ ಹಾಕ ಏನ್ ಪ್ರಯೋಜನ? ಬೊಬ್ಬೆ ಹಾಕ ಪ್ರಯೋಜನ ಇಲ್ಲ. ಬ್ಯಾಂಕ್ ಎಲ್ಲಾರು ಮಾಡ್ರಿ, ಇಲ್ಲ ಹಾಳು ಸಂಘದಲ್ಲರೂ ಸಾಲ ಮಾಡ್ರಿ. ಚಿನ್ನ ಮಾಡ್ಕ ಅವ್ರಿಗೆ ಹಾಕ್ರಿ. ಹಾಕ ನಿಮ್ ಮರ್ಯಾದೆ ಉಳಿಸ್ಕೊಳ್ರಿ. ಬಾಯ್ ಟಾಟಾ.